ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಹುದ್ದೆಗಳು ಖಾಲಿ. ಅವಳಿ ನಗರದ ಪಾಲಿಕೆಯಲ್ಲಿ ಶೇಕಡಾ 63ರಷ್ಟು ಹುದ್ದೆಗಳ ಖಾಲಿ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಬೇಕು 2347 ಸಿಬ್ಬಂದಿ, ಆದರೆ ಕೇವಲ 913 ಹುದ್ದೆಗಳು ಭರ್ತಿ, 1434 ಹುದ್ದೆಗಳು ಖಾಲಿ ಇದೆ. ಇದರಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾವಾಗ ಭರ್ತಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕೆಲಸಗಳು ಬೇಗ ಆಗ್ತಾ ಇಲ್ಲ. ಇದನ್ನ ಸಾಕಷ್ಟು ಬಾರಿ ತಿಳಿಸಿದ್ದು ಆಯಿತು, ಹೇಳಿದ್ದು ಆಯಿತು. ಆದರೂ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋ ಕೆಲಸ ಮಾತ್ರ ಆಗ್ತಾ ಇಲ್ಲ. ಅವಳಿ ನಗರದ ಪಾಲಿಕೆಯಲ್ಲಿ ಶೇಕಡಾ 63ರಷ್ಟು ಹುದ್ದೆಗಳು ಹಾಗೆಯೇ ಖಾಲಿನೇ ಇದೆ. ಹುದ್ದೆಗಳ ಖಾಲಿ ಇರೋದ್ರಿಂದ ಪಾಪ ಸಾರ್ವಜನಿಕರುಗಳಿಗೆ ಇನ್ ಟೈಮಿಗೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ನೋಡಿ, 2347 ಸಿಬ್ಬಂದಿ ಬೇಕಾಗಿರೋದು, ಆದರೆ ಕೇವಲ 913 ಹುದ್ದೆಗಳು ಮಾತ್ರ ಭರ್ತಿ ಆಗಿದೆ. ಇನ್ನುಳಿದಂತಹ ಹುದ್ದೆಗಳು 1434 ಅದು ಹಾಗೇನೆ ಖಾಲಿನೇ ಉಳ್ಕೊಂಡಿದೆ. ಸ್ಟಾಫ್ ಏನು ಇಲ್ಲಿ ಇರಬೇಕಾಗಿತ್ತು, ನಮ್ಮದು ಜಾಬ್ ಏನು ವೇಕೆನ್ಸೀಸ್ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ. ನಮಗೆ ಕಳೆದ ಅಧಿವೇಶನದಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಆವಾಗ ಅಪ್ರಾಕ್ಸಿಮೇಟ್ಲಿ ಒಟ್ಟಿದ್ದು 63% ನಾವು ಲ್ಯಾಗಿಂಗ್ ಇದೆ ಅನ್ನುವಂಥದ್ದು. ಅಂದರೆ ಎಷ್ಟು ನಮಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ 63% ಅಷ್ಟು ಕಮ್ಮಿ ಇದೆ. ಆದರೆ ಔಟ್ಸೋರ್ಸ್ಲಿಂದ ಬೇರೆ ಕಡೆಯಿಂದ ತೆಗೆದುಕೊಂಡು ಹಾಕುವಂಥದ್ದನ್ನು ಆಗಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನಮಗೆ 34 ಜನ ನಮಗೆ ಅಂದರೆ ಟೋಟಲ್ 2347ರಲ್ಲಿ ಈಗ ವರ್ಕಿಂಗ್ ಇದ್ದಿದ್ದು 913 ಜನ. ಅಂದರೆ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸು 1434. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ವರ್ಕಿಂಗ್ ಸಿಸ್ಟಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಔಟ್ಸೋರ್ಸನ್ನು ಯಾವ ರೀತಿಯಾಗಿ ಔಟ್ಸೋರ್ಸ್ ತೊಗೊಂಡು ನಾವು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ಕೂಡ ಈಗ ಕಮಿಷನರು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದ್ದೇವೆ. ಸಾಧ್ಯದಷ್ಟು ಈ ವಿಷಯಗಳನ್ನು ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ನಾವು ಪ್ರಸ್ತಾವ ಮಾಡಿ ಅದಕ್ಕೆ ಯಾವ ಸೊಲ್ಯೂಷನ್ನ ಕಂಡುಹಿಡಿಯೋಕ್ಕೆ ಸಾಧ್ಯತೆ ಮಾಡುವಂಥ ಪ್ರಯತ್ನ ನಾವು. ಸ್ಟಾಫ್ ಏನು ಇಲ್ಲಿ ಇರಬೇಕಾಗಿದೆ, ಜನಸಂಖ್ಯೆ ಅಥವಾ ಏರಿಯಾ ಬೆಳೀತಾ ಹೋಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರನೂ ಸಹಿತ ಸುಮಾರು 33ಕ್ಕೂ ಅಧಿಕ ಕಿಲೋಮೀಟರನ್ನು ಇವತ್ತು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಅಥವಾ ಹೂಡಾ ವ್ಯಾಪ್ತಿಗೆ ತಂದದ. ಇದನ್ನೆಲ್ಲ ನೋಡಿದರೆ ಕನಿಷ್ಠ ಹುದ್ದೆಗಳು ಏನಿರ್ತವೆ ಅವು ಕನಿಷ್ಠ 60%ಗಿಂತ ಜಾಸ್ತಿ ಇರಬೇಕು ಅಂತ ನಿಯಮಗಳು ಹೇಳ್ತವೆ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗೆ 10% ಹುದ್ದೆಗಳು ಭರ್ತಿ ಅದಾವೆ. ಅದ್ರ ಜೊತೆಗೆ ಉಳಿದಂಥದ್ದು ಈ ಟೆಂಡರ್ ಬೇಸು ಅಥವಾ ಡೈಲಿ ಯೂಸಸ್ ಮೇಲೆ ಏಜೆನ್ಸಿಗಳ ಮೂಲಕ ನೇಮಕಾತಿ ಮಾಡ್ಕೊಳ್ಳುವಂಥದ್ದು ಇದೊಂದು ವ್ಯವಸ್ಥಿತವಾದಂಥ ಒಂದು ಒಳ ಹೊಂದಾಣಿಕೆ ಅಥವಾ ಲೂಟಿ ಷಡ್ಯಂತ್ರ ಅಂತಂದು ಹೇಳಬೇಕಾಗ್ತದೆ. ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು ಸರ್ಕಾರಿ ಹುದ್ದೆಗಳನ್ನು ನೀವು ನೇಮಕ ಮಾಡ್ಕೋಬೇಕು ಮತ್ತು ಸಂಬಂಧಪಟ್ಟಂಥ ಇಂಥ ಏಜೆನ್ಸಿಗಳ ಮೂಲಕ ಅಥವಾ ಡೈಲಿ ಯೂಸಸ್ ಮೂಲಕ ನೀವೇನು ಮಾಡತ್ತೀರಿ ಅದನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಆದೇಶಗಳು ಆಗಿದಾವೆ. ಈ ಎಲ್ಲ ಆದೇಶಗಳು ಸಹಿತ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಆಗ್ರಹ ನಿರಂತರವಾಗಿ ಬರ್ತಾ ಇದ್ರೂ ಸಹಿತ ರಾಜ್ಯ ಸರ್ಕಾರ ಇವನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ಏಜೆನ್ಸಿಗಳ ಮೇಲೆ ಏಜೆನ್ಸಿ ಹುಟ್ಟಾಕೋದು,